ಮೈಸೂರು ತಾಲೂಕು ಇಲವಾಲ ಗ್ರಾಮದ ಹೊಸ ಕಾಮನಕೊಪ್ಪಲಿನಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಪುನರ್ ನಿರ್ಮಾಣಕ್ಕೆ ಎಂ ಸ್ವಾಮಿ ರಾಜೇಶ್ ಕಾಂಗ್ರೆಸ್ INBC EF ರಾಜ್ಯ ಉಪಾಧ್ಯಕ್ಷರು ಕಾಂಗ್ರೆಸ್ ಹಾಗೂ ಶ್ರೀಧರ್ ಗುರೂಜಿ ಅವರು ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಸ್ವಾಮಿ ರಾಜೇಶ್ ಅವರು ಮಾತನಾಡಿ, ಶ್ರೀ ಬಸವೇಶ್ವರ ದೇವಸ್ಥಾನವು ನಮ್ಮ ತಾತನ ಕಾಲದಿಂದಲೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಬಂದಿದೆ. ಊರಿನ ಮುಖಂಡರು ಮತ್ತು ನಾವುಗಳು 50 ಲಕ್ಷ ರೂಪಾಯಿಗಳ ಸಹಕಾರದೊಂದಿಗೆ ಈಗ ಹೊಸ ಕಾಮನಕೊಪ್ಪಲು ಗ್ರಾಮದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ. ನಮ್ಮ ಊರಿನ ವೀರಶೈವ ಜನಾಂಗದವರಿಗೆ ಈ ದೇವಸ್ಥಾನದ ಅರ್ಚಕರ ಜವಾಬ್ದಾರಿಯನ್ನ ನೀಡಿದ್ದೇವೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಭೂವರಹನಾಥ ಸ್ವಾಮಿ ದೇವಸ್ಥಾನ ಹಾಗೂ ಶ್ರೀ ಬಸವೇಶ್ವರ ದೇವಸ್ಥಾನ ದೇವರಾಜು, ಚಂದ್ರಶೇಖರ, ಧರ್ಮರಾಜು, ಮಾದೇಗೌಡ, ರವಿಗುಡ್ಡಪ್ಪ, ಕುಮಾರಗುಡ್ಡಪ್ಪ, ಮಲ್ಲೇಶ, ಹಿರೇಗೌಡ, ಶಿವಣ್ಣ ಸ್ವಾಮಿ, ರಾಜುಗೌಡ, ಚಂದ್ರು ಹಾಜರಿದ್ದರು. TS ಶಶಿಕಾಂತ್, NKS TV4 ನ್ಯೂಸ್, ಮೈಸೂರು. ದೇವಸ್ಥಾನ ಗುದ್ದಲಿ ಪೂಜೆ ಮಾಡಿದ್ದೀರಾ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇವತ್ತಿನ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಜೊತೆಯಲ್ಲಿ ಉತ್ತರ ನಕ್ಷತ್ರ, ಗಜಕೇಸರಿ ಯೋಗ ಇದೆ. ಇವತ್ತಿನ ದಿನ ಈ ಊರಲ್ಲಿ ಭಾಳ ವಿಶೇಷವಾಗಿ ನಮ್ಮ ಸ್ವಾಮಿಯವರು ಪ್ರಯತ್ನ ಪಡ್ತಾ ಇರುವಂಥದ್ದು. ಮತ್ತು ಈ ಒಂದು ಗ್ರಾಮದ ಅರ್ಚಕರೆಲ್ಲ ಮನಸ್ಸು ಮಾಡಿ ಇದಕ್ಕೆ ಸಹಾಯ ಸಪೋರ್ಟ್ ಕೊಡುವಂತಹ ಎಲ್ಲ ಇಲ್ಲಿರುವಂತಹ ಗ್ರಾಮಸ್ಥ ಭಕ್ತಾದಿಗಳಿಗೆ ಇವತ್ತಿನ ದಿನ ಒಳ್ಳೆಯ ಸಮಯ, ಒಳ್ಳೆಯ ಸುಸಂದರ್ಭವಾಗಿರುವಂತಹ ದಿನ. ಅದು ಉತ್ತರಾಯಣ ಪ್ರಾರಂಭ ಆಗಿದೆ. ಸಂಕ್ರಾಂತಿ ಕಳೆದ ಉತ್ತರಾಯಣದಲ್ಲಿ ಇಂಥ ಒಂದು ಒಳ್ಳೆಯ ಪುಣ್ಯದ ಕೆಲಸ ಮಾಡುವಂಥ ಈ ಗ್ರಾಮಸ್ಥರಿಗೆ ಅತ್ಯಂತ ಶುಭವಾಗುವಂಥ ಕಾಲ ಇದು. ಅದ್ದೂರಿಯಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಿಗೆ ಬೆಳೆಯುತ್ತೆ ಅನ್ನುವಂಥ ಒಂದೆರಡು ಮಾತುಗಳನ್ನು ಮುಖಾಂತರ ಸರ್. ಇವತ್ತೇನು ಈ ಬಸವೇಶ್ವರ ದೇವಸ್ಥಾನ ಗುದ್ದಲಿ ಪೂಜೆ ಮಾಡಿದ್ದೀರಾ, ಆ ದೇವಸ್ಥಾನದ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ಇವತ್ತು ಹೊಸಕಾಮನಕೊಪ್ಪಲು ಗ್ರಾಮದಲ್ಲಿ 1984 ಇಸ್ವಿಯಲ್ಲಿ ಜನಿಸಿದಂಥ ವ್ಯಕ್ತಿ. ಈ ಕಾಮನಕೊಪ್ಪಲು ಗ್ರಾಮನ 1962ರಲ್ಲಿ ನಮ್ಮ ತಾತ ದೇವೇಗೌಡರು ಮತ್ತು ಮುರುಗಂಟೇಗೌಡರು ಮತ್ತು ಇನ್ನಿತರ ಮುಖಂಡರುಗಳು ಗ್ರಾಮಸ್ಥಳೆಲ್ಲ ಹಳೆ ಕಾಮನಕೊಪ್ಪಲಲ್ಲಿ ಇದ್ದಂಥ ನಾವುಗಳು 1962ರಲ್ಲಿ ಊರನ್ನ ಕೈಗೆ ತಗೊಂಡು ಊರು ಮಾಡಿ ಇದನ್ನು ದೇವರಾಜ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 50 ಉಳ್ಕೊ ಮನೆಗಳನ್ನ ಬಡವರಿಗೆ ಕೊಟ್ಟು 30 ಖಾಲಿ ನಿವೇಶನಗಳನ್ನ ಹಂಚಿಕೆ ಮಾಡಿ ಉಳಿದಂಥ ಜಾಗ 10 ಗುಂಟೆ ಜಾಗದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತೇಳಿ ಅವ್ರು ಹಿಂದೆ ಪೂರ್ವಿಕರೆಲ್ಲ ಸೇರಿ ಮಾಡಿದರು. ಹಿಂದೆ ಒಂದು ಚಿಕ್ಕದು ಬಸವನ ಗುಡಿ ಅಂತ ಮಾಡ್ಕೊಂಡು ಬರ್ತಾಯಿದ್ದೋ. ಆಗ ನಾವು ಇನ್ನೂ ಚಿಕ್ಕ ಹುಡುಗರು ಅಂದರೆ ನನಗೆ ಒಂದು ಸುಮಾರು 8 ರಿಂದ 10 ವರ್ಷ ಇರಬೇಕು. ಆ ಸಮಯದಲ್ಲಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಬಸವೇಶ್ವರ ಪರ ಅಂದ್ಬಿಟ್ಟು ನಾವು ಇಲ್ಲೆಲ್ಲ ಮಾಡ್ತಾಯಿದ್ರು. ನನ್ನ ಮನೆಗೆಲ್ಲ ದಿನಸಿ ಎಲ್ಲ ಎತ್ಕೊಂಡು ಊರಲ್ಲೇ ಸೇರಿ ಒಗ್ಗಟ್ಟಾಗಿ ಸೇರಿಕೊಂಡು ಮಾಡ್ಕೊಂಡು ಬರ್ತಾಯಿದ್ರು. ತದನಂತರ ಇಲ್ಲಿ ಒಂದು ಕೊಡ ಇತ್ತು. ಕೊಡ ಇದ್ದಂಥ ಸಂದರ್ಭದಲ್ಲಿ ನಂಜುಂಡೇಗೌಡರು ಇರುವಂಥ ಜನಕೇಗೌಡರ ಮಗ ಅವರು ಕನಸಿಗೆ ಬಂದು ನಾವು ಬಸವ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ, ಇಲ್ಲಪ್ಪ ನಾನು ಬಸ ಕನ್ಸ್ಕೊಂಡೈತೆ, ನಾನು ಇವತ್ತು ಕಾಮನಕೊಪ್ಪಲು ಗ್ರಾಮಕ್ಕೆ ಒಂದು ಚಿಕ್ಕ ದೇವಸ್ಥಾನ ಕಟ್ತೀನಿ ಅಂತೇಳಿ ಒಂದು ಗ್ರಾಮಸ್ಥರುಗಳನ್ನ ಪರ್ಮಿಷನ್ ತಗೊಂಡು ಅವರ ಅಪ್ಪಣೆ ಮೇರೆಗೆ ಒಂದು ಚಿಕ್ಕ ಗುಡಿಯನ್ನು ಅವರು ನಿರ್ಮಾಣ ಮಾಡಿರ್ತಾರೆ. ಮಾಡಿದಿರೋಂಥ ಸಂದರ್ಭ ಹೋಯ್ತಾ ಪೂಜೆ ಮಾಡ್ಬೇಕಾದ್ರೆ ಅವ್ರು ನಂಜುಂಡೇಗೌಡರು ಮಾಡ್ಕೊಂಡು ಹೋಯ್ತಾ ಇರ್ತಾರೆ. ಆಗ ನಂಜುಂಡೇಗೌಡರಿಗೆ ಸ್ವಲ್ಪ ವಯಸ್ಸಾದಂಥ ಸಂದರ್ಭದಲ್ಲಿ ದೇವಸ್ಥಾನ ಪೂಜೆ ಮಾಡೋಕ್ಕೆ ಯಾರೂ ಇರಲಿಲ್ಲ. ಆಗ ನಮ್ಮ ಗ್ರಾಮಸ್ಥರುಗಳಲ್ಲಿ ಕೆಲವರೆಲ್ಲ ಕಾಲವಾಗಿದ್ದಾರೆ, ಇನ್ನು ಕೆಲವರೆಲ್ಲ ಇದ್ದಾರೆ. ಅವರ ಸಮ್ಮುಖದಲ್ಲಿ ನಾವು ಇವತ್ತು ಒಬ್ಬರು ಲಿಂಗಾಯತರನ್ನ ನೇಮಕ ಮಾಡಬೇಕು ಪೂಜೆ ಮಾಡೋಕ್ಕೆ ದೇವಸ್ಥಾನಕ್ಕೆ ಅಂತೇಳಿ ಎಲ್ಲ ಕೂತ್ಕೊಂಡು ಮಾತಾಡ್ತೀವಿ. ಆ ಸಂದರ್ಭದಲ್ಲಿ ನಮ್ಮೂರಿನ ಲಿಂಗಾಯತ ಸಮುದಾಯದ ಬಸವರಾಜಪ್ಪ ರತ್ನಮ್ಮನ ಎಂಬ ಮಗನಾದ ನಮ್ಮ ರವಿಕುಮಾರ್ ಎಂಬ ಒಂದು 10 ವರ್ಷ ಹುಡುಗನ್ನ ನಾವು ಆಯ್ಕೆ ಮಾಡ್ತೀವಿ. ಇಲ್ಲ ಇವನ್ನ ಒಂದು ವಾಚಾತುರ್ಯ ಇದೆ, ಇವನು ಮಾಡ್ತಾನೆ, ಇವನ್ನ ತಂದು ಬಿಡಬೇಕು ಅಂತೇಳಿ ಎಲ್ಲ ತೀರ್ಮಾನ ಮಾಡಿ ಅವನಿಗೆ ಒಂದು ನೇಮಕ ಮಾಡಿ ಅವನು ಪುರೋಹಿತೆಯನ್ನು ಕಲಿಸಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಬೇಕು, ನೀನು ಪುರೋಹಿತೆ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನೇಮಕ ಮಾಡಿಬಿಡ್ತೀವಿ. ಅದೇ ರೀತಿ ಮಾಡ್ಕೊಂಡು ಬರ್ತಾಯಿದ್ದಾನೆ. ಈಗ ನಮಗೆ ದೇವಸ್ಥಾನ ಊರು ಬೆಳೀತೈತೆ, ಜನಸಂಖ್ಯೆ ಜಾಸ್ತಿ ಐತೈತೆ. ನಮಗೆ ದೇವಸ್ಥಾನ ಒಂದು ಚಿಕ್ಕ ಗುಡಿ ಆಗಿರೋದ್ರಿಂದ ನಮಗೆ ದೇವಸ್ಥಾನ ಜಾಗ ತುಂಬ ವಿಶಾಲವಾಗಿರೋದ್ರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತೇಳಿ ಗ್ರಾಮಸ್ಥರ ಜೊತೆ ಚರ್ಚೆ ಮಾಡಿ ಇವತ್ತು ನಮ್ಮ ಭೂವರನಾಥ ಸ್ವಾಮಿ ದೇವಸ್ಥಾನ ಕಟ್ಟಿದಂಥ ನಮ್ಮ ದೇವರಾಜ ಸರ್ ಸಮ್ಮುಖ ಮತ್ತು ನಮ್ಮ ಶ್ರೀಧರ್ ಗುರೂಜಿ, ಖ್ಯಾತ ಗುರೂಜಿಗಳಾದಂಥ ನಮ್ಮ ವಾಸ್ತು ತಜ್ಞರು ಶ್ರೀಧರ್ ಗುರೂಜಿ ಆಶೀರ್ವಾದದಿಂದ ನಮ್ಮ ಊರಿನ ಗ್ರಾಮದ ಯಜಮಾನರುಗಳು, ಮುಖಂಡರುಗಳು ಹಾಗೂ ನನ್ನ ಸ್ನೇಹಿತರುಗಳು, ಅಕ್ಕಪಕ್ಕ ಊರಿನ ಗ್ರಾಮಸ್ಥರುಗಳ ಸಮ್ಮುಖದಲ್ಲಿ ಅವರ ಆಶೀರ್ವಾದದಿಂದ ಒಂದು
ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಹೊರಟಿದ್ದೀವಿ. ಎಲ್ಲರೂ ಆಶೀರ್ವಾದ ಮಾಡಬೇಕು, ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ಎಲ್ಲರಿಗೂ ಕೂಡ ನಾನು ಒಂದು ಮನೆಯನ್ನು